ಸಚಿವ ದಿನೇಶ್ ಗುಂಡೂರಾವ್ ಸ್ವಿಮ್ಮಿಂಗ್ ಪೂಲ್ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಟೀಕೆಗೆ ಸಚಿವ ಗುಂಡೂರಾವ್ ಕೌಂಟರ್ ಕೊಟ್ಟಿದ್ದಾರೆ. ವಾಕಿಂಗ್ ರೀತಿ ಸ್ವಿಮ್ಮಿಂಗ್ ಕೂಡ ಆರೋಗ್ಯಕರ ಹವ್ಯಾಸ. ಅಂದರೆ ಈಗ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡಿದ್ರು ಗುಂಡೂರಾವ್, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಿಜೆಪಿ ಟೀಕೆ ಮಾಡ್ತಾ ಇದ್ರು, ಡೆಂಗಿ ಮಹಾಮಾರಿ ಕಾಡ್ತಾ ಇದೆ, ಇಲ್ಲಿ ನೋಡಿದ್ರೆ ಆರಾಮಾಗಿ ಸ್ವಿಮ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ. ವಾಕಿಂಗ್ ಥರ ಅದು ಕೂಡ ಆರೋಗ್ಯಕರ ಹವ್ಯಾಸ ಸ್ವಿಮ್ಮಿಂಗ್ ಮಾಡೋದು. ಬಿಜೆಪಿಯವ್ರ ರೀತಿ ಯಾವುದೋ ರೆಸಾರ್ಟ್ನಲ್ಲಿ ನಾನೇನು ಸ್ವಿಮ್ ಮಾಡೋಕ್ಕೆ ಹೋಗಿಲ್ಲ, ಅವ್ರ ಥರ ಅವ್ರಿಗೆ ಮೋಜು ಮಸ್ತಿ ಅಂತ ಮಾತನಾಡಿನೇ ಅಭ್ಯಾಸ ಜಾಸ್ತಿ, ಹಾಗಾಗಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನೆಲಮಂಗಲ ಬಳಿ ಮದ್ಯ ಬಾಡೂಟ ಹಂಚಿದಾರಲ್ಲ, ಅದಕ್ಕೇನು ಹೇಳ್ತಾರೆ ಇವರು ಬಿಜೆಪಿ ನಾಯಕರು? ಅವರ ರೀತಿ ನಾನೇನಾದರೂ ಮಾಡಿದ್ದೀನಾ ಅಂಥೇಳಿ ಕಿಡಿಕಾರಿದ್ದಾರೆ. ಇದಕ್ಕೆ ಅದು ಸ್ವಿಮ್ ಅಂತ ಹೇಳಿದ್ರೆ ಅದು ಎಕ್ಸಸೈಸ್ ಮಾಡುವಂಥ ಪ್ರಕ್ರಿಯೆ. ಯೋಗ ಮಾಡ್ತೀವಿ, ಸ್ವಿಮ್ ಮಾಡ್ತೀವಿ, ವಾಕ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ಬಿ ಜೆ ಪಿಯವರಿಗೆ ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ಮಜಾ ಮತ್ತು ಮಸ್ತಿ ಮಾಡುವಂಥ ಯೋಚನೆ ಅವ್ರದ್ದಿರ್ಬೋದು, ನಮ್ಗೆ ಅದಲ್ಲ, ಆಯಿತಾ? ಇದು ದೈಹಿಕವಾಗಿ ನಾವು ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥ. ನಾನು ಬೆಳಗ್ಗೆ 6:30 ಹೋಗಿದ್ದು ಅಲ್ಲಿ ಇರುವಂಥ ಸರ್ಕಾರಿ ಸ್ವಿಮ್ಮಿಂಗ್ ಪೂಲ್, ಅದು ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿರಲಿಲ್ಲ. ನಾನು ರೆಸಾರ್ಟಲ್ಲಿ ಹೋಗಿ ಮಜಾ ಮಾಡೋಕ್ಕೆ ಹೋಗಿಲ್ಲ. ಅದು ಬಹುಶಃ ನಮ್ಮ ಬಿ ಜೆ ಪಿಯವರು ಅಭ್ಯಾಸ. ಮೊನ್ನೆ ಮಾಡಿದ್ರಲ್ಲ ಅದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಹೆಂಡ ಮದ್ಯ ಎಲ್ಲ ಅವರು ವಿತರಣೆ ಮಾಡ್ತಾಯಿದ್ರು. ಸೊ ಅವ್ರ ಫಿಲಾಸಫಿ ಅದಿರ್ಬೋದು. ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ ತಕ್ಷಣ ಅವ್ರಿಗೆ ಇದೊಂದು ಮೋಜು ಮಸ್ತಿ ಮಾಡುವಂಥ ಜಾಗ ಅವ್ರು ತಿಳ್ಕೊಂಡಿದ್ದಾರೆ. ನಮ್ಗೆ ಅದಲ್ಲ, ನಮ್ಮ ಆರೋಗ್ಯ. ಮತ್ತು ನಾನು ಅವತ್ತು 2 ದಿವಸ ಪೂರ್ತಿ ಕಾರ್ಯಕ್ರಮ ಇದೆ, ಆಸ್ಪತ್ರೆಗಳು ಭೇಟಿ ಕೊಟ್ಟಿದ್ದೀನಿ, ಡೆಂಗ್ಯೂ ಬಗ್ಗೆ ಹೋಗಿ ಚಾಲನೆ ಕೊಟ್ಟಿದ್ದೀನಿ, ಎಲ್ಲ ಕಡೆ ಅದ್ರ ಬಗ್ಗೆ ನಾವು ಎಲ್ಲ ಮೀಟಿಂಗ್ಗಳು ಮಾಡಿದ್ದೀವಿ. ಸೊ ಈ ಥರ ಕ್ಷುಲ್ಲಕವಾಗಿ ಅವ್ರು ಮಾಡೋಕ್ಕೆ ಹೋದರೆ ಬಹುಶಃ ಅದು ಸರಿಯಲ್ಲ ಅಂತ ಜನರಿಗೆ ಅರ್ಥ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ. ವಿರೋಧ ಪಕ್ಷ ನಾಯಕರು ಅಶೋಕ್ ಅವರೆಲ್ಲ ಏನೇನೋ ಮಾತಾಡ್ತಾರೆ. ಅವರು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ಜನರ ಹಿತದೃಷ್ಟಿಯಿಂದ ಮಾತಾಡಬೇಕು. ನಮಗೆ ಏನಾದರೂ ಸಲಹೆಗಳು ಕೊಡಲಿ. ಸುಮ್ಮನೆ ಹೋಗ್ಬಿಟ್ಟು ಪ್ರಚಾರಕ್ಕೋಸ್ಕರ ಜನರಲ್ಲಿ ಏನೋ ಒಂದು ಎಬ್ಬಿಸುವಂಥದ್ದು. ಇವತ್ತು ಸೊಳ್ಳೆಯಿಂದ ಹರಡುವಿಕೆಯಿಂದ ಈ ಬಿ ಜೆ ಪಿಯವರ ಸುಳ್ಳು ಮಾಹಿತಿಗಳು ಇವತ್ತು ವೇಗವಾಗಿ ಹರಡ್ತಾ ಇದೆ. ಅದಕ್ಕೆ ನಿಯಂತ್ರಣ ಆಗಬೇಕು. ಇದಕ್ಕೆ ಅದು ಸ್ವಿಮ್ ಅಂತ ಹೇಳಿದ್ರೆ ಅದು ಎಕ್ಸಸೈಸ್ ಮಾಡುವಂಥ ಪ್ರಕ್ರಿಯೆ. ಯೋಗ ಮಾಡ್ತೀವಿ, ಸ್ವಿಮ್ ಮಾಡ್ತೀವಿ, ವಾಕ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ಬಿ ಜೆ ಪಿಯವರಿಗೆ ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ಮಜಾ ಮತ್ತು ಇನ್ನು ಡೆಂಗಿ ಸೋಂಕು ಕಡಿವಾಣಕ್ಕೆ ಸರ್ಕಾರ ಅಲರ್ಟ್ ಆಗಿದೆ. ಜನರ ಆತಂಕಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಈಗ ಅಭಯವನ್ನ ಕೊಟ್ಟಿದ್ದಾರೆ. ಯಾರೂ ಭಯ ಪಡಬೇಕಾದಂಥ ಒಂದು ಅವಶ್ಯಕತೆ ಇಲ್ಲ. ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವ ಆಗಿಲ್ಲ. ರಾಜ್ಯದಲ್ಲಿ ಡೆಂಗಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದೆ. ಝಿಕಾ ವೈರಸ್ ಕೂಡ 1-2 ಕಡೆ ಕಂಡು ಬಂದಿದೆ ಕರ್ನಾಟಕದಲ್ಲಿ. ಬೆಡ್ ವ್ಯವಸ್ಥೆ ಏನು ಬೇಕೋ ಅದನ್ನು ಮಾಡಿದ್ದೇವೆ. ಸರ್ಕಾರ ಅಲರ್ಟ್ ಆಗಿದೆ, ಮಾಡ್ತಾ ಇದೆ. ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಆತಂಕ ಸೃಷ್ಟಿ ಮಾಡೋದು ಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತಿ ಸಿಇಒಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಡಿಸ್ಟ್ರಿಕ್ಟ್ ಸಿಇಒಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ. BBMP ಜೊತೆ ಪ್ರತ್ಯೇಕ ಮೀಟಿಂಗ್ ಮಾಡಿದ್ದೀವಿ. ಹಾಗೂ ಈಗಾಗಲೇ ಎಲ್ಲ ಕಡೆ ಎಲ್ಲಿ ಉತ್ಪತ್ತಿಯಾಗುವಂಥ ಸ್ಥಳಗಳಲ್ಲಿ ಅದನ್ನು ನಾಶಪಡಿಸುವಂಥದ್ದಕ್ಕೆ ಎಲ್ಲ ಕಡೆ ನೀವು ಔಷಧಿ ಹೊಡೆಯುವಂಥ ಕೆಲಸ ಮಾಡಿ ಅಂತಲೂ ಹೇಳಿದ್ದೀವಿ. ಆಮೇಲೆ ಜನರ ಜಾಗೃತಿ ಮೂಡಿಸುವಂಥ ಕೆಲಸ ಇನ್ನೂ ಹೆಚ್ಚಾಗಿ ಆಗಬೇಕು. ಮತ್ತು ನಾವು ಅಧಿಕೃತವಾಗಿ ಪ್ರತಿದಿನ ಎಷ್ಟು ಜನ ಸೋಂಕಿತರಾಗಿದ್ದಾರೆ ಮತ್ತು ಎಷ್ಟು ಜನ ಮರಣ ಹೊಂದಿದ್ದಾರೆ ಎಲ್ಲವನ್ನು ಕೂಡ ನಾವು ಡೇಟಾವನ್ನು ಪ್ರತಿ ದಿವಸ ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಡೆಂಗಿ ಪ್ರಕರಣಗಳು ಇದೆ. ನಾವು ಟೆಸ್ಟು ಜಾಸ್ತಿ ಮಾಡ್ತಾ ಇರೋದ್ರಿಂದ ಡೆಂಗಿ ಪ್ರಕರಣಗಳಿದೆ. ಡೆಂಗಿ ಇಲ್ಲ ಅಂತ ಏನು ಹೇಳೋಕ್ಕೋಗಲ್ಲ. ಝಿಕಾ ಕೂಡ 1-2 ಕಡೆ ನಮಗೆ ಪಾಸಿಟಿವ್ ಬಂದಿದೆ. ಅದು ಬಿಟ್ಟರೆ ಎಲ್ಲ ಕಡೆ ಟೆಸ್ಟಿಂಗು ಮತ್ತು ಇದನ್ನು ಏನೋ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದೀವಿ. ನಮ್ಮ ತಾಂತ್ರಿಕ ಸಲಹಾ ಸಮಿತಿ ನಿನ್ನೆ ನಾವು ಸಭೆ ಮಾಡಿದೆವು. ಸೊ ಆ ಸಭೆಯಲ್ಲಿ ಇದನ್ನು ಯಾಕಂದರೆ ಕೆಲವರೆಲ್ಲ ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿ ಘೋಷಿಸಬೇಕು ಅಂತ, ಮೆಡಿಕಲ್ ಎಮರ್ಜೆನ್ಸಿ ಅಂತಲೂ ಕೂಡ ಘೋಷಿಸಬೇಕು ಅಂತ ಎಲ್ಲ ಕೆಲವು ವಿರೋಧ ಪಕ್ಷದ ಮುಖಂಡರುಗಳು ಅವರು ಎಲ್ಲ ಮಾತನಾಡಿದ್ದಾರೆ. ಆದರೆ ಆ ಥರ ಪರಿಸ್ಥಿತಿ ಏನಿಲ್ಲ. ನಾವು ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡುವಂಥದ್ದು ಆ ಪರಿಸ್ಥಿತಿ ಏನಿಲ್ಲ. ಯಾಕೆಂದರೆ ಎಲ್ಲ ಸೌಲಭ್ಯಗಳಿದೆ, ಬೆಡ್ಗಳಿದೆ, ಔಷಧಿಗಳಿದೆ. ಮತ್ತು ಆ ರೀತಿಯಾದಂಥ ಆತಂಕ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಕೂಡ ಅದನ್ನೇ ನಿನ್ನೆ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್